ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಹಾಗೂ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಯುಕ್ತವಾಗಿ ಆಶ್ರಯದಲ್ಲಿ ದಕ್ಷಿಣ ವಲಯದ ಕುಲಪತಿಗಳ ಸಮ್ಮೇಳನ 2026 ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಿದ್ದಾರೆ. 2 ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತಾ ಇದ್ದು ನೂರಾರು ಕುಲಪತಿಗಳು ಭಾಗಿಯಾಗಿದ್ದಾರೆ. ಉದ್ಘಾಟನೆ ಬಳಿಕ ಮಾತನಾಡಿದ ರಾಜ್ಯಪಾಲರು, ವಿಶ್ವವಿದ್ಯಾಲಯಗಳು ಉದ್ಯಮಶೀಲತೆಯ ಕೇಂದ್ರಗಳಾಗಿದ್ದಾಗ ಮಾತ್ರ ಭಾರತವು ಜ್ಞಾನಾಧಾರಿತ ಆರ್ಥಿಕತೆಯಿಂದ ನವೋದ್ಯಮಾಧಾರಿತ ಜಾಗತಿಕ ಮಹಾಶಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ. ಯುವ ಜನರಿಗೆ ಇತ್ತೀಚಿನ ಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಪರಿಚಯಿಸುವ ಮೂಲಕ ಅವರ ಕೌಶಲ್ಯಗಳನ್ನು ವೃದ್ಧಿಸಿ ಸ್ವಯಂ ಉದ್ಯೋಗದತ್ತ ಪ್ರೇರೇಪಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡುವಂತೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. शोध, नवाचार, डिजिटल शिक्षा और राष्ट्रीय शिक्षा नीति के प्रभावी क्रियान्वयन में सक्रिय सहयोग कर रहा है. एआईयू खेलों के क्षेत्र में भी उल्लेखनीय योगदान देता रहा है. अखिल भारतीय अंतर विश्वविद्यालय प्रतियोगिताओं के माध्यम से अनेक राष्ट्रीय और अंतर्राष्ट्रीय स्तर के खिलाड़ी देश को दिए हैं, जिन्होंने देश का नाम रोशन किया है. यह जानकर प्रसन्नता होती है कि डॉक्टर सर्वपल्ली राधाकृष्णन जी और डॉक्टर जाकिर हुसैन जी और डॉक्टर श्यामा प्रसाद मुखर्जी जैसे महान व्यक्तियों ने भारतीय विश्वविद्यालय संघ के अध्यक्ष के रूप में दायित्व निभाते हुए सेवाएं दी है. ಆಲ್ ಇಂಡಿಯಾ ಯೂನಿವರ್ಸಿಟೀಸ್ ವತಿಯಿಂದ ನಡೆಯುತ್ತಿರತಕ್ಕಂತ ಈ ಒಂದು ಸಮ್ಮೇಳನದಲ್ಲಿ 120ಕ್ಕಿಂತ ಹೆಚ್ಚು ವೈಸ್ ಚಾನ್ಸಲರ್ಸ್ ಉಪಕುಲಪತಿಗಳು ಇಲ್ಲಿ ಬಂದಿದ್ದಾರೆ. ಇದಲ್ಲದೇನೆ 100ಕ್ಕಿಂತ ಹೆಚ್ಚು ಉಪಕುಲಪತಿಗಳು ಆನ್ಲೈನ್ ಮೂಲಕ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಸೌತ್ ಝೋನ್ ಅಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸಮ್ಮೇಳನದಲ್ಲಿ ಇನೋವೇಷನ್ ಮತ್ತೆ ಆಂಟರ್ಪ್ರಿನರ್ಶಿಪ್ ಅಂದ್ರೆ ಯಾವುದೇ ಒಂದು ಹೈಯರ್ ಎಜುಕೇಶನ್ ಒಂದು ಔಟ್ಕಮ್ ಇವಾಗ ಬರೀ ಎಂಪ್ಲಾಯ್ಮೆಂಟ್ಗಾಗ್ಲಿ ಅಲ್ಲ, ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನಾವು ಸ್ಟೂಡೆಂಟ್ಸ್ ನಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ರಾಷ್ಟ್ರ ಮತ್ತೆ ದೇಶನ ಬೆಳೆಸೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಕರಿಕ್ಯುಲಮ್ ಮತ್ತೆ ಒಂದು ಎಕೋಸಿಸ್ಟಮ್ ನ ನಾವು ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಸೊ ನಮ್ದು ಬೇಸಿಕ್ ಬಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ವೇರ್ ಅಕಾಡೆಮಿಕ್ ರಿಸರ್ಚ್ ಇಸ್ ಗಿವಿಂಗ್ ಹೈ ಪ್ರಯಾರಿಟಿ. ಸೊ ಈಗೊಂದು ಇನಾಗ್ರೇಷನ್ ಇವೆಂಟ್ ಅಲ್ಲಿ MS ರಾಮಯ್ಯ ಯೂನಿವರ್ಸಿಟಿ ಫೌಂಡರ್ ಜಯರಾಮ್ ಅವ್ರು ಹೇಳಿದ್ರು, ಒನ್ ಆಫ್ ದ ಇವೆಂಟ್ ವಿಚ್ ಹಿ ವಿಸಿಟೆಡ್, ಅವರೊಂದು 15 ದಿವಸದ ಕೆಳಗೆ ಹವಾಯಿನಲ್ಲಿ ವಿಸಿಟ್ ಮಾಡಿದಾಗ ಅರೌಂಡ್ 15,000 ಪೇಪರ್ಸ್ ರಿಸರ್ಚ್ ಪೇಪರ್ಸ್ ಸಬ್ಮಿಟ್ ಆಗಿತ್ತು ಅಂತ. ಆ 15,000 ರಿಸರ್ಚ್ ಪೇಪರ್ಸ್ ಅಲ್ಲಿ 3,000 ಮಾತ್ರ ಸೆಲೆಕ್ಟ್ ಆಯ್ತು. ಆ 3,000 ಅಲ್ಲಿ 1,500 ವಾಸ್ ಫ್ರಮ್ ಚೈನಾ, ಓನ್ಲಿ 20 ಫ್ರಮ್ ಇಂಡಿಯಾ ಅಂತ. ಸೊ ಆ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ ನ ಹೇಗೆ ನಾವು ಕಮ್ಮಿ ಮಾಡಬೇಕು, ಇಂಡಿಯಾನ ರಿಸರ್ಚ್ ಅಲ್ಲಿ ಹೇಗೆ ಮುಂದೆ ತಗೊಂಡೋಗ್ಬೇಕು, ಯೂಸಿಂಗ್ ದ ಎಜುಕೇಶನ್ ಸ್ಟಾರ್ಟಿಂಗ್ ಫ್ರಮ್ ಎಜುಕೇಶನ್ ಸಿಸ್ಟಮ್ ಇಟ್ಸೆಲ್ಫ್, ಆ ಪ್ಲಾಟ್ಫಾರ್ಮ್ ನಾವು. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಸ್ಕೋಡಾ ಸೂಪರ್ ಕೇರ್ ಮತ್ತು 100